ಫ್ರೆಂಡ್ಸ್, ನೆನ್ನೆ ಚಾನಲ್ ಹೊಸ ಚಾನಲ್ ಮಾಡಿದ್ದೀನಿ, ಅದರಲ್ಲೂ 2 ವಿಡಿಯೋ ಹಾಕಿದ್ದೀನಿ ಅಂತ ಹೇಳಿದ್ದೆ. ಆದರೆ ಚಾನಲ್ ನೇಮ್ನ ನಾನು ಹೇಳಿರಲಿಲ್ಲ. ನನಗೆ ಆಮೇಲೆ ಗೊತ್ತಾಯಿತು ಚಾನಲ್ ನೇಮ್ ಹೇಳಲಿಲ್ಲ ನಾನು ಅಂತ. ಚಾನಲ್ ನೇಮ್ ಬಂದು ಕನ್ನಡ ಕಾರ್ಟೂನ್ ಸ್ಟೋರೀಸ್ ಅಂತ ಹೇಳಿ. ಅದರಲ್ಲಿ ಈ ಥರ ಲೆಂತಿ ವೀಡಿಯೋಸ್ ಎಲ್ಲ ಹಾಕಲ್ಲ, 2-3 ಎಪಿಸೋಡ್ಸಲ್ಲೇ ಮುಗಿಯೋ ಥರ ವೀಡಿಯೋ ಮಾಡ್ತಾ ಇದ್ದೀನಿ. ಅದನ್ನು ಎಲ್ಲ ಸ್ಟೋರಿನೂ ಒಂದರಲ್ಲೇ ಮಿಕ್ಸ್ ಮಾಡಿಬಿಟ್ರೆ ನಿಮಗೂ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ಅದನ್ನು ಬೇರೆ ಚಾನಲ್ ಮಾಡಿ ಹಾಕ್ತಾ ಇದ್ದೀನಿ. ಟೈಮಿಗೆ ಸರಿಯಾಗಿ ನೀವು ವೀಡಿಯೋಗಳನ್ನ ಹಾಕ್ತಾ ಇಲ್ಲ ಅಂತ ಕೆಲವರು ಕೇಳಿದ್ರಿ. ಸಾರಿ, ಇನ್ಮೇಲೆ ಟೈಮಿಗೆ ಸರಿಯಾಗಿ ವೀಡಿಯೋಗಳನ್ನ ನಾನು ಮಾಡಿ ಹಾಕ್ತೀನಿ. ಇನ್ಮೇಲೆ ಸ್ವಲ್ಪ ಬೇಗ ವೀಡಿಯೋಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬೇಕಿದ್ರೆ ಆ ಚಾನಲ್ ಫೋಟೋ ಮತ್ತು ಚಾನಲ್ ನೇಮ್ನ ಇಲ್ಲಿ ಒಂದು ಫೋಟೋ ಹಾಕಿರ್ತೀನಿ, ಲಿಂಕ್ ಕೂಡ ಕೊಟ್ಟಿರ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಮೊದಲನೇ ಕಮೆಂಟ್ಗೆ ಪಿನ್ ಮಾಡಿರ್ತೀನಿ. ಇಲ್ಲ ಅಂತಂದರೆ ಐಕಾರ್ಡನಲ್ಲಿ ಏನಾದರೂ ಹಾಕೋದಕ್ಕೆ ಆಪ್ಷನ್ ಇತ್ತು ಅಂತಂದರೆ ನನಗದು ಗೊತ್ತಿಲ್ಲ, ಹುಡುಕಿ ಅದು ನಿಮಗೋಸ್ಕರ ನಾನು ಅದರಲ್ಲಿ ಹುಡುಕಿ ಹಾಕ್ತೀನಿ. ಈ ಚಾನಲ್ನ ಡಿಸ್ಕ್ರಿಪ್ಷನಲ್ಲೂ ಕೂಡ ಚಾನಲ್ನ ಲಿಂಕ್ನ ಹಾಕಿರ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ಈ ಚಾನಲ್ಗೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಸಪೋರ್ಟ್ ಇಲ್ಲ ಅಂತಂದಿದ್ರೆ ನಾನು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಈ ಚಾನಲ್ಲು ಯಾವ ರೀತಿ ನೀವು ಸಪೋರ್ಟ್ ಮಾಡ್ತಿದ್ದೀರೋ ಆ ಚಾನಲ್ಗೂ ಕೂಡ ಅದೇ ಥರ ಸಪೋರ್ಟ್ ಮಾಡಿ. ಕನ್ನಡ ಕಾರ್ಟೂನ್ ಸ್ಟೋರೀಸ್ ಅಂತ ಹೇಳಿ ಹೊಸ ಚಾನಲ್ಲು, 2 ವಿಡಿಯೋ ಹಾಕಿರೋದ್ರಲ್ಲಿ. ಅದರಲ್ಲೂ ಕೂಡ ಇದ್ರ ಥರನೇ ರೆಗ್ಯುಲರಾಗಿ ವೀಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ. ದಯವಿಟ್ಟು ಎಲ್ಲರೂ ನೋಡಿ. ಸರಿ, ಹಾಗಾದ್ರೆ ನಾವಿನ್ನು ಹೊರಡ್ತೀವಿ. ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ನಮ್ಮ ನಿಧಿ ಅಂತೂ ಸೂಪರ್ ಆಗಿ ಕಾಣಿಸ್ತಿದ್ದಾಳೆ. ಹೌದೌದು, ಬಂದವರೆಲ್ಲ ನಮ್ಮ ಸೊಸೆನ ಹೊಗಳಿದ್ದು. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ನನ್ನ ಸೊಸೆಗೆ ದೃಷ್ಟಿ ತೆಗೆದು ಹಾಕ್ಬಿಡಿ ಬಿಗ್ರೆ. ಖಂಡಿತ ನಾನು ಅದನ್ನು ಮಾಡೇ ಮಾಡ್ತೀನಿ. ಯಾಕಂದರೆ ಫಂಕ್ಷನ್ಗೆ ಬಂದಿರೋ ಕೆಲವೊಂದು ಕೆಟ್ಟ ದೃಷ್ಟಿಗಳು ನನ್ನ ಮಗಳ ಮೇಲೆ ಬಿದ್ದುಬಿಟ್ಟಿರುತ್ತಲ್ಲ, ಅದನ್ನು ತೆಗಿಲೇಬೇಕು. ಇಲ್ಲ ಅಂತಂದರೆ ನನ್ನ ಮಗಳಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಸಾಯಂಕಾಲ ದೃಷ್ಟಿ ತೆಗೆಸಾಕ್ತೀನಿ ಬಿಡಿ, ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಮನೆಗೆ ಬರೋವರೆಗೂ ನಿಮ್ಮ ಸೊಸೆನ ಜೋಪಾನವಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಸರಿ, ಹಾಗಾದ್ರೆ ನಾವಿನ್ನ ಹೊರಡ್ತೀವಿ. ತುಂಬಾ ಲೇಟ್ ಆಗ್ಬಿಟ್ಟಿದೆ. ಸರಿ ನಿಧಿ, ನಾನಿನ್ನು ಹೊರಡ್ಲಾ? ಅಯ್ಯೋ ಇರಿ, ಅರ್ಶಿನ ಕುಂಕುಮ ಕೊಡ್ತೀನಿ. ಅನು, ಅಮ್ಮ ಅನು, ಬಾಮ್ಮ ಇಲ್ಲಿ. ಬೀಗರು ಹೊರಡ್ತೀನಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ಸೀರೆ ತಗೊಂಬಂದಿದ್ನಲ್ಲ, ಸೀರೆ ತಗೊಂಡು ಅರ್ಶಿನ ಕುಂಕುಮ ಎಲ್ಲ ಕೊಡ್ಬಾ. ಅಯ್ಯೋ ಸೀರೆ ಎಲ್ಲ ಯಾಕೆ ಬೀಗ್ರೆ? ನಮ್ಮಲ್ಲಿ ಅದೆಲ್ಲ ಏನು ಫಾರ್ಮಾಲಿಟೀಸು, ಬೇಡ. ಹಂಗಂದ್ರೆ ಹಿಂಗೆ ಹೇಳಿ, ಮನೆಗೆ ಬಂದಿರೋ ಮುತ್ತೈದೆನಾ ಹಾಗೆ ಕಳ್ಸೋಕ್ಕಾಗತ್ತಾ? ನಿಧಿ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಒಂದು 5 ನಿಮಿಷ ಹೊರಗಡೆ ಬರ್ತೀಯಾ? ಹಾಂ ಸರಿ, ಬನ್ನಿ. ಅತ್ತೆ ಏನಾಯ್ತು? ಯಾಕೆ ಹಿಂಗೆ ಕಿರ್ಚ್ಕೊಂಡ್ಬರ್ತಾ ಇದ್ದೀವಿ? ಏನಾಯ್ತೆ? ಅದು ಲಕ್ಷ್ಮಿ ಆಂಟಿ ಜಾರ್ ಬಿದ್ದುಬಿಟ್ಟಿದ್ದಾರೆ. ಅವ್ರಿಗೆ ತುಂಬ ನೋವಾಗಿದೆ, ಕಾಲು ನೋವಾಗ್ತಿದೆ ಅಂತ ಅಳ್ತಾ ಇದ್ದಾರೆ. ಅಮ್ಮಂಗೆ ಏನಾಯ್ತು? ಇಲ್ಲಮ್ಮ, ಎಲ್ಲಿದ್ದಾಳೆ ಲಕ್ಷ್ಮಿ? ಎಲ್ಲಿ ಬಿದ್ದಿದ್ದವಳು? ಮಾವ, ಅದು ನಿಧಿ ರೂಮಲ್ಲಿ. ನಾನು ಅತ್ತೆ ಸೀರೆ ತಗೊಂಬ ಅಂತ ಅಂದ್ರಲ್ಲ, ಅದಕ್ಕೆ ರೂಮ್ ಕಡೆ ಹೋಗ್ತಾ ಇದ್ದೆ. ಯಾರೋ ಅಳ್ತಿರೋ ಸೌಂಡ್ ಕೇಳಿಸ್ತು. ಏನು ಅಂತ ಹೋಗಿ ನೋಡಿದ್ರೆ ಲಕ್ಷ್ಮಿ ಆಂಟಿ ಕೆಳಗಡೆ ಬಿದ್ದುಬಿಟ್ಟಿದ್ದಾರೆ. ಅವ್ರಿಗೆ ತುಂಬ ಕಾಲು ನೋವಾಗಿದೆಯಂತೆ, ಅಳ್ತಾ ಇದ್ರು. ನಾನು ಈಗಲೇ ನೋಡ್ತೀನಿ ಏನಾಗಿದೆ ಅಂತ. ಅಪ್ಪ, ನಾನು ಬರ್ತೀನಿ ರೀ, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಅಯ್ಯೋ ಪಾಪ, ಅದೇ ನಿಮ್ಮ ಯಜಮಾನ್ರು ಅಕ್ಕನೋ ತಂಗಿನೋ ಅಲ್ವಾ? ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಹೆಣ್ಮಕ್ಳು ತುಂಬ ಒಳ್ಳೆಯವರು ಅಂತ ಅನಿಸ್ತು. ಅಯ್ಯೋ, ಬಿದ್ದು ಕಾಲೇಟ್ ಮಾಡ್ಕೊಂಬಿಟ್ಟಿದ್ದಾರಂತೆ. ಬನ್ನಿ ಬಿಗ್ರೆ, ಅದೇನು ಅಂತ ನೋಡೋಣ ಬನ್ನಿ. ಏನು ಅವರು ಸರಿ ಇಲ್ಲ. ಮೊದಲೇನೇನೆ ನಾವು ಖುಷಿಯಾಗಿರೋದು ನೋಡಿ ಹೊಟ್ಟೆ ಉರ್ಕೋತಾ ಇದ್ರು. ಮೋಸ್ಟ್ಲಿ ಅವರು ನಾಟಕ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅಯ್ಯೋ, ಇದೊಂದು ಹಣೆ ಬರ ನೋಡಿ ಬಿಗ್ರೆ. ನಮ್ಮ ಯಜಮಾನ್ರ ತಂಗಿನೇನೆ, ಸ್ವಂತ ತಂಗಿ, ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಬಿಟ್ಟಿದ್ದಾರೆ. ಸೊಸೆ ಎಷ್ಟು ಒಳ್ಳೆಯವಳು ಅಂತ. ಸೊಸೆ ಅಳಿಯ ಇಬ್ಬರು ಒಳ್ಳೆಯವರೇನೆ. ಈಗ ಬಂದು ನಿಂತಿದ್ಲಲ್ಲ ಬ್ಲೂ ಕಲರ್ ಸೀರೆ ಉಟ್ಕೊಂಡು, ಅವಳೇ ಅವ್ರ ಮಗಳು ಶರ್ಮಿಳಾ ಅಂತ. ಅವಳು ಗಂಡನ ಮನೇಲಿ ಬಾಳ್ನಾರ್ದೆಯ ಓಡ್ ಬಂದು ಅಪ್ಪನ ಮನೆಗೆ ಸೇರ್ಕೊಂಡವಳೆ. ಈಗೆಲ್ಲೋ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಯ್ತಾರೆ. ಇವ್ರಿಗೂ ಏನು ಆಸ್ತಿ ಪಾಸ್ತಿ ಏನು ಕಮ್ಮಿ ಇರಲಿಲ್ಲ ಬಿಗ್ರೆ, ಬೇಕಾದಷ್ಟಿತ್ತು. ಎಲ್ಲನೂ ಕಳ್ಕೊಂಬಿಟ್ಟ ಅವನ ಮಗ ಯಾವಳ್ದು ಸಾವಾಸ ಮಾಡಿ ಅವಳಿಗೆ ಎಲ್ಲನೂ ಬರ್ಕೊಟ್ಬಿಟ್ಟು ಈಗ ಬೀದಿಗೆ ಬಿದ್ದವ್ರೆ. ಓ ಹೌದಾ, ಈ ಥರ ಎಲ್ಲ ಸ್ಟೋರಿ ಇದೆಯಾ? ಅವರು ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ನಮ್ಮ ನಿಧಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ತುಂಬ ಒಳ್ಳೆ ಹುಡುಗಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು. ನಾನು ಎಷ್ಟು ಒಳ್ಳೆಯವರು ಅಂತ ಅಂದ್ಕೊಂಡ್ರೆ ಅವ್ರು ನೋಡಿದ್ರೆ ಈ ಥರ ಎಲ್ಲ ನಡ್ಕೊಂಡಿದ್ದಾರ. ಛೇ, ಕೇಳೋದಕ್ಕೆ ಒಂಥರ ಬೇಜಾರಾಗುತ್ತೆ. ಸೊಸೆಗೆಲ್ಲ ಗೋಳು ಇಕ್ಕೊಂಡ್ರಾ? ಹೌದು, ತುಂಬ ಒಳ್ಳೆ ಹುಡುಗಿ ಪಾಪ. ಅದು ದೀಪ್ತಿ ಅಂತ ಹೇಳಿ ಈಗೇನೋ ಒಳ್ಳೆ ಬಿಸ್ನೆಸ್ಸೇ ಮಾಡ್ತಾಳಂತೆ. ಅವ್ರ ಅಪ್ಪನ ಮನೆ ಕಡೆನೂ ಏನು ಕಮ್ಮಿ ಇಲ್ಲ. ಇವ್ರು ಬೀದಿಗೆ ತಳ್ಬಿಟ್ರೆ ಅವ್ರ ಅಪ್ಪನ ಮನೆ ಕಡೆ ಬಿಡ್ತಾರ. ಬಾಸ್ ತಪ್ಕೊಂಡು ಇವಾಗ ಒಂದು ಒಳ್ಳೆ ಬಿಸ್ನೆಸ್ಸೇ ಹಾಕ್ಕೊಟ್ಟವ್ರೆ. ಅವಳೇ ನೀನು ಇವ್ರ ಸುದ್ದಿಗೆ ಬರೋದಿಲ್ಲ ಬಿಡಿ, ಅವಳಿಗೆ ಬೇಕಾದಂಗೈತೆ, ಚೆನ್ನಾಗಿ ಅವಳೆ. ಅಯ್ಯೋ ಈ ಅಮ್ಮ ಸರಿ ಇಲ್ಲ, ಕಿರಾತಕ್ಕೆ ಬುದ್ಧಿ. ಈಗ ನನ್ನ ಮಗಳಿಗೆ ಒಳ್ಳೆ ಸಂಬಂಧ ಸಿಕ್ಕೈತೆ ಅಂತೇಳಿ ಒಳಗೊಳಗೆ ಹೊಟ್ಟೆ ಉರ್ಕೋತಾವಳೆ. ಆದರೆ ಮೇಲೆ ತೋರ್ಸೋಕ್ಕಾಗೋದಿಲ್ವಲ್ಲ.
ಅಣ್ಣ ಏನಾದ್ರು ತಪ್ಪು ತಿಳ್ಕೊಂಬಿಟ್ರೆ ಹಂಗೆ ಅಂದ್ಬಿಟ್ಟು ನಾಟಕ ಆಡ್ತಾ ಇರೋದು. ಈಗ ನಾವೆಲ್ಲ ಖುಷಿ ಖುಷಿಯಾಗಿ ಇಲ್ಲೆಲ್ಲ ಮಾತಾಡ್ತಾ ಕೂತಿದ್ವಲ್ಲ, ಅದಕ್ಕೆ ಅವ್ರಿಗೆ ನೋಡಿ ಸಹಿಸೋಕ್ಕಾಗದೆ ಈ ಥರ ಏನೋ ನಾಟಕ ಶುರು ಮಾಡಿರಬೇಕು. ಅಯ್ಯೋ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು, ಸುಮ್ಮನೆ ಇದ್ಬಿಡ್ಬೇಕು. ಅಯ್ಯೋ ಹೌದಾ, ನಾನು ಪಾಪ ಏನಾಯ್ತು ಅಂಥೇಳಿ ಗಾಬರಿ ಆಗಿಬಿಟ್ಟೆ. ನೀವು ಹೇಳ್ತಿದ್ದೀರಾ ಅಂತ ಅಂದರೆ ಇದ್ರೂ ಇರ್ಬೋದು ಬಿಡಿ, ನಾವೇನು ಮಾಡೋಕ್ಕಾಗತ್ತೆ. ಅಯ್ಯೋ ನನ್ನ ಕಾಲು ಯಾಕಪ್ಪ ದೇವ್ರೆ, ಆಯ್ಕೊಂಡು ತಿನ್ನೋ ಕೋಳಿ ಕಾಲು ಮುರಿದಂಗೆ ನನಗೆ ಯಾಕಪ್ಪ ಇಂಥ ಶಿಕ್ಷೆ ಕೊಟ್ಟೆ. ಲಕ್ಷ್ಮಿ ಲಕ್ಷ್ಮಿ ಏನಾಯ್ತವ? ಅಣ್ಣ ಜಾರ್ ಬಿದ್ಬಿಟ್ಟೆ ಅಣ್ಣ. ಇಲ್ಲಿ ಯಾರೋ ನೀರು ಚೆಲ್ಲಿದ್ದಾರೆ, ನಾನು ನೋಡ್ಕೊಂಡೇ ಇಲ್ಲ. ಇದು ಬೇರೆ ಟೈಲ್ಸ್ನೆಲ್ಲ ಅಲ್ವಾ, ಕಾಲು ಇಡ್ತಿದ್ದಂಗೆ ಜರ್ದು ಬಿಡ್ತು. ಅತ್ತೆ ನೋಡ್ಕೊಂಡು ಓಡಾಡ್ಬೇಕು ತಾನೇ ನೀವು. ಅಲ್ಲ ನೀವು ಯಾಕೆ ಅಲ್ಲಿ ಹೋಗಿದ್ರಿ? ಅದೇನಿಲ್ಲ ಕಣಪ್ಪ, ಬೀಗರು ಹೋಗ್ತಿದ್ದಾರೆ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಮಾತಾಡ್ಸೋಣ ಹೊರಗಡೆ ಬರೋಣ ಅಂತ ಎದ್ದು ಬರ್ತಾ ಇದ್ದೆ. ಅಷ್ಟ್ರ ಕಾಲು ಜಾರ್ಬಿಡ್ತು ಕಣಪ್ಪ. ಕಾಲು ತುಂಬ ನೋವ್ತಾ ಇದೆ. ಅದೇನು ಮೂಳೆ ಮುರಿದಿದ್ಯೋ ಏನೋ ಗೊತ್ತಾಗ್ತಾ ಇಲ್ಲ. ಇಲ್ಲ ಇಲ್ಲ ಅತ್ತೆ, ಇಷ್ಟಕ್ಕೆಲ್ಲ ಕಾಲು ಮೂಳೆ ಮುರಿಯಲ್ಲ. ಮೋಸ್ಟ್ಲಿ ಎಲ್ಲೋ ಕಾಲು ಉಳುಕಿರ್ಬೇಕು ಅಂತ ಅನ್ಸುತ್ತೆ, ಅದಕ್ಕೆ ನಿಮ್ಗೆ ತುಂಬ ನೋವಾಗ್ತಾ ಇದೆ. ಬನ್ನಿ ಈಗಲೇ ಹಾಸ್ಪಿಟಲ್ಗೆ ಹೋಗೋಣ. ಅಮ್ಮ ಅಮ್ಮ ಏನು ಮಾಡ್ಕೊಂಬಿಟ್ಟಮ್ಮ ನೀನು? ಅಮ್ಮ ನೋಡ್ಕೊಂಡು ಓಡಾಡ್ಬೇಕು ತಾನೆ ನೀನು. ನನಗೇನಮ್ಮ ಗೊತ್ತಿತ್ತು ಈ ಥರ ಕಾಲು ಜಾರುತ್ತೆ ಅಂತ. ನೋಡಿಲ್ಲ ನೀರು ಬಿದ್ದಿರೋದು, ಇದು ಬೇರೆ ಬಿಳಿ ಕಲರ್ ಟೈಲ್ಸು, ಕಾಣಿಸ್ಲೂ ಇಲ್ಲ ನೀರು. ಕಾಲಿಟ್ಬಿಟ್ರೆ ಜಾರ್ಬಿಡ್ತು. ಶರ್ಮಿಳಾ ನೀನು ಅಳ್ತಾ ಇದೆಯಲ್ಲ. ಅಪ್ಪ ಅತ್ತೆ ಕರ್ಕೊಳ್ಳಿ, ಬನ್ನಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಫಸ್ಟು. ಅದೇನಾಗಿದೆ ಅಂತ ಎಕ್ಸ್ರೇ ಏನಾದ್ರು ಮಾಡ್ತಾರಲ್ಲ ಹಾಸ್ಪಿಟಲಲ್ಲಿ, ಬನ್ನಿ ಕರ್ಕೊಂಡು ಬನ್ನಿ. ಅಯ್ಯೋ ನನ್ನ ಕಾಲು ತುಂಬ ನೋವ್ತಾ ಇದೆ, ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಲಕ್ಷ್ಮಿ ಏನೂ ಆಗಲ್ಲ, ನಾವಿದೀವಲ್ಲ, ನಾನು ತೋರಿಸ್ತೀನಿ. ಬಾ ನಡಿ ನಡಿ, ಕಾರ್ ತೆಗಿ ಹೋಗೋ ನೀನು, ಬರ್ತೀವಿ ನಾವು. ಅಮ್ಮ ಅಮ್ಮ, ಡ್ಯಾಡಿ, ಪ್ರಿಯಾ, ಅಷ್ಟೊತ್ತಿಂದ ಗಂಟ್ಲು ಹರ್ಕೊಂಡು ಕೂಗ್ತಾನೆ ಇದ್ದೀನಿ. ಎಲ್ಲೋಗಿದ್ರಿ ನೀವೆಲ್ಲ? ಏನಾಯ್ತೆ? ಯಾಕೆ ಈ ಥರ ಕೂಗಾಡ್ತಾ ಇದೆಯಾ? ಮನೆ ರೂಫೆಲ್ಲ ಆರೋಗಂಗೆ. ನಾಳೆ ಮದುವೆ ಆಗೋ ಹುಡುಗಿ ಹಿಂಗಿರ್ಬೇಕು ನೀನು. ಹೋದರ ಮನೇಲೂ ಹಿಂಗೆ ನಡ್ಕೊಂಡ್ರೆ ಅವ್ರು ಏನನ್ನಲ್ಲ, ನಮಗೆ ಬೈತಾರೆ, ನಿನಗಲ್ಲ ನಮಗೆ ಬೈತಾರೆ. ಎಂಥ ಬುದ್ಧಿ ಕಲ್ಸವ್ರೆ ಅಂತ. ಅಮ್ಮ ನಿನಗೆ ಅದೆಲ್ಲ ಬಿಡು, ನಂದು ಒಂದು ಹೊಸ ಡ್ರೆಸ್ ಇಲ್ಲಿ ಇಟ್ಟಿದ್ದೆ. ಆ ಡ್ರೆಸ್ ಏನಾಯ್ತು? ಕಾಣಿಸ್ತಾ ಇಲ್ವಲ್ಲ? ಯಾವ ಡ್ರೆಸ್ಸೇ? ನಾವೆಲ್ಲಿ ನಿನ್ನ ರೂಮಿಗೆ ಬರ್ತೀವಿ? ನೀನೇ ಎಲ್ಲ ಇಟ್ಟು ಮರ್ತಿರ್ಬೇಕು, ನೋಡು ಹುಡುಕು. ನಾನು ಎಲ್ಲ ಕಡೆನೂ ಹುಡುಕ್ಬಿಟ್ಟೆ ಹೇಳ್ತಾ ಇರೋದು. ಈಗ ನನ್ಗೆ ಆ ಡ್ರೆಸ್ ಬೇಕೇ ಬೇಕು. ಅಯ್ಯೋ ದೇವ್ರೆ, ಇದೊಳ್ಳೆ ಸರಿ ಐತಲ್ಲೇ. ಅಲ್ಲ ನೀನೆಲ್ಲ ಇಟ್ಟು ಮರ್ತೋದ್ರೆ ನಮ್ಮ ಮೇಲೆ ಯಾಕೆ ರೇಗಾಡ್ತಾ ಇದೆಯಾ ನೀನು? ನೋಡು ಅಲ್ಲೇ ಎಲ್ಲೋ ಇರಬೇಕು, ಹುಡ್ಕಾಡು. ನೋಡು ನೀನು ಇಲ್ಲದೆ ಇದ್ದಿದ್ದ ಟೈಮಲ್ಲಿ ನಿನ್ನ ರೂಮ್ಗೆ ಯಾರಂದರೆ ಯಾರು ಬರಲ್ಲ. ಬಂದರೆ ರುದ್ರತಾಂಡವ ಆಡ್ತೀಯಲ್ಲ ನೀನು. ನೀನು ಇದ್ದಾಗ ಏನಾದರೂ ಹೇಳೋದಿದ್ರೆ ಅಷ್ಟೇ ನಿನ್ನ ರೂಮಿಗೆ ಕಾಲಿಡೋದು ನಾವು. ನನಗದೆಲ್ಲ ಗೊತ್ತಿಲ್ಲ. ನನ್ನ ಡ್ರೆಸ್ ಕಾಣಿಸ್ತಾ ಇಲ್ಲ ಅಷ್ಟೇ. ನನಗೆ ಬೇಕೇ ಬೇಕು, ನನಗೆ ಅದೇ ಡ್ರೆಸ್ ಬೇಕು. ಒಳ್ಳೆ ಚಿಕ್ಕ ಮಕ್ಳ ಥರ ಆಟ ಮಾಡ್ತಿದ್ದೀಯಲ್ಲ ಪ್ರಿಯಾ. ನೋಡು ಆ ಡ್ರೆಸ್ ಇಲ್ಲ ಅಂತ ಅಂದರೆ ಏನಾಯಿತು, ಬೇರೆ ಡ್ರೆಸ್ ಯಾವುದಾದ್ರೂ ಹಾಕೋ. ನೋಡು ನಾಳೆ ನಿನ್ನ ಗಂಡ ಮನೆ ಕಡೆಯವರು ನಮ್ಮ ಮನೆಗೆ ಬರ್ತಿದ್ದಾರೆ. ಅದೇನೋ ಇನ್ವಿಟೇಷನ್ ಕಾರ್ಡ್ ಕೊಡಬೇಕಂತೆ. ಅವ್ರು ಬಂದಾಗಲೂ ನೀನು ಇದೇ ಅವತಾರ ಆಡ್ಬಿಟ್ರೆ ಅವರು ಒಂದೇ ದಿನಕ್ಕೆ ನೀನು ನೋಡಿ ಸುಸ್ತಾಗ್ಬಿಡ್ತಾರೆ ಅಷ್ಟೇ. ಅಮ್ಮ ನಾನೇನು ದಡ್ಡಿ ಅಲ್ಲ, ಯಾರ ಮುಂದೆ ಯಾವ ಥರ ಇರಬೇಕು ಅನ್ನೋದು ನನಗೂ ಪರಿಜ್ಞಾನ ಇದೆ. ನೋಡು ನನಗೀಗ ಡ್ರೆಸ್ ಬೇಕಂದರೆ ಬೇಕು, ಬೇರೆ ಡ್ರೆಸ್ ಅಂತೂ ನನಗೆ ಯಾವುದೂ ಇಷ್ಟ ಇಲ್ಲ. ಯಾಕೆ ಬರ್ತಿದ್ದಾರಂತೆ ಅವರು? ಯಾರ್ಯಾರು ಬರ್ತಿದ್ದಾರೆ? ಬಂದರೆ ಶಶಾಂಕ್ ಮತ್ತೆ ನಿಮ್ಮ ಮಾವ ಬರ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಅತ್ತೆನೂ ಬರ್ಬೋದೇನೋ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ನಿಮ್ಮ ಡ್ಯಾಡಿ ಹಂಗಂದ್ರು, ನಾಳೆ ಪ್ರಿಯಂಗೆ ಎಲ್ಲೂ ಹೊರಗಡೆ ಹೋಗ್ಬೇಡ ಅಂತ ಹೇಳು, ಅವರು ಶಶಾಂಕ್ ಮನೆಯವ್ರು ಬರ್ತಿದ್ದಾರೆ ಅಂತ. ಅಲ್ಲ ಮಮ್ಮಿ, ಅವ್ರು ಬರೋದಕ್ಕೂ ನನಗೂ ಏನು ಸಂಬಂಧ? ನನಗೇನು, ನಾನು ಔಟಿಂಗ್ ಹೋದರೆ ಅವ್ರಿಗೇನು ಪ್ರಾಬ್ಲಮ್ ಹೇಳು? ನನಗೆ ಈ ಥರ ಎಲ್ಲ ನಿರ್ಬಂಧನೆ ಎಲ್ಲ ಹಾಕೋದಾದ್ರೆ ನಾನು ಈ ಮನೆಯಲ್ಲೇ ಇರೋದಿಲ್ಲ ನೋಡು, ಎಲ್ಲಾದರೂ ಹೋಗ್ಬಿಡ್ತೀನಿ. ಇದೊಳ್ಳೆ ಸರಿ ಹೋಯ್ತಲ್ಲ ನಿಂದು. ಅಲ್ಲ ಎಲ್ಲದಕ್ಕೂ ನನ್ನ ಮೇಲೆ ಕೂಗಾಡ್ತೀಯಲ್ಲ. ನಿಮ್ಮಪ್ಪ ಹೇಳಿದ್ದು, ನಿಮ್ಮ ಅಪ್ಪನ ಹತ್ರ ಕೇಳ್ಕೊ ಎಲ್ಲನೂ. ಹಾಂ ಈಗ ಹೆಂಗೆ ಇನ್ಫಾರ್ಮೇಷನ್ ನನಗೆ ತಂದು ಹೇಳ್ತಾ ಇದೆಯೋ ಹಾಗೆ ನಮ್ಮ ಅಪ್ಪಂಗೂ ತೊಗೊಂಡೋಗಿ ಹೇಳು. ಬೇಡ ಕಣೆ, ಇಷ್ಟು ಯಾಕೆ ಉರಿತೀಯ? ಒಳ್ಳೆ ಹೆಣ್ಣು ಥರ ಇರೋದು ಕಲಿ ನೀನು. ಅಲ್ಲ ನಾನು ಈ ಥರ ಆಡಲ್ಲ, ನಿಮ್ಮಪ್ಪನೂ ಈ ಥರ ಆಡಲ್ಲ. ನಿನಗೆ ಅದು ಯಾರು ಬುದ್ಧಿ ಬಂತು ಆ ದೇವ್ರಿಗೆ ಗೊತ್ತು ಕಣಪ್ಪ. ಹಾಂ ನನಗೇನು ಗೊತ್ತು, ನೀನೇ ಹೇಳು. ಅಯ್ಯೋ ಇದು ನನ್ನಿಂದ ನಿಮ್ಮಪ್ಪನಿಂದ ಬಂದಿರೋದಲ್ಲ. ನಿಮ್ಮಪ್ಪ ಮಾಡಿಟ್ಟಿದ್ದಾರಲ್ಲ ದುಡ್ಡು, ಹಣ, ಆಸ್ತಿ, ಅಂತಸ್ತು, ಶ್ರೀಮಂತಿಕೆ, ಇದರಿಂದ ನಿನ್ನ ತಲೆಗೆ ಬಂದಿರೋ ಮದ, ಅದನ್ನು ಇಳಿಸೋಕೆ ಯಾರ ಕೈಲೂ ಸಾಧ್ಯ ಇಲ್ಲ ಬಿಡು. ನಾವು ನಿನ್ನನ್ನು ಹುಟ್ಟಾಗಿಂದನೂ ಬಡತನದಲ್ಲಿ ಬೆಳೆಸಿದ್ದಿದ್ರೆ ನೀನು ಈ ಥರ ಆಯ್ತಿರ್ಲಿಲ್ಲ. ನಿಮ್ಮಪ್ಪ ನೀನು ಕೇಳ್ದಂಗೆಲ್ಲ ಕೊಡಿಸಿ ನಿನ್ನ ಈ ಸ್ಥಿತಿಗೆ ತಂದಿಟ್ಟಿದ್ದಾರೆ. ಅದೆಲ್ಲ ಗೊತ್ತಿಲ್ಲ. ನಾಳೆ ಶಶಾಂಕ್ ಅವ್ರು ಬರ್ತಿದ್ದಾರೆ, ನೀನೆಲ್ಲೂ ಹೊರಗಡೆ ಹೋಗ್ಬೇಡ, ಮನೆಯಲ್ಲೇ ಇರು. ಅಚ್ಚುಕಟ್ಟಾಗಿ ಈ ಡ್ರೆಸ್ ಎಲ್ಲ ಕಿತ್ತಾಕಿ ಚೂಡಿದಾರೋ ಸೀರೆನ ಉಟ್ಕೊಂಡು ಮನೇಲಿರು. ನಾನು ಇನ್ನೇನೋ ಕೇಳಿದ್ರೆ ನೀನು ಇನ್ನೊಂದು ಹೇಳ್ತಾ ಇದೀಯಾ. ನನ್ನ ಡ್ರೆಸ್ ಕಾಣಿಸ್ತಾ ಇಲ್ಲ ಅಂತ ಹುಡ್ಕಾಡ್ತಾ ಇರೋದು ನಾನು. ನೋಡಮ್ಮ ತಾಯಿ, ನಿನ್ನ ಜೊತೆ ವಾದ ಮಾಡ್ಕೊಂಡು ನಿಂತ್ಕೊಳ್ಳೋಷ್ಟು ಪೇಷನ್ಸ್ ನನಗಿಲ್ಲ. ನನಗೆ ಬೇಕಾದಷ್ಟು ಕೆಲಸ ಐತೆ. ಅದು ಯಾವ ಡ್ರೆಸ್ಸು ಎಲ್ಲಿಟ್ಟಿದೆಯೋ ನೀನೇ ಹುಡುಕೋ. ಅಮ್ಮ ಮತ್ತೆ ನಾನು ಕರಿಬೇಡ, ನನಗೆ ಬೇಕಾದಷ್ಟು ಕೆಲಸ ಐತೆ. ಛೇ, ಈ ಮನೆಯಲ್ಲಿ ನನಗೆ ಸಹಾಯ ಮಾಡೋಕ್ಕೆ ಯಾರೂ ಇಲ್ಲ. ಆ ಶಶಾಂಕ್ ಮನೆಯಲ್ಲಿ
ಇಲ್ಲ, ನಾನು ಈ ಮನೆ ಬಿಟ್ಟು ಅಲ್ಲಿಗೆ ಹೋಗಿ ಮುಂಚೆನೇ ಅವ್ರಿಗೆ ನನ್ನ ಕಂಡೀಷನ್ಸ್ ಎಲ್ಲ ಹೇಳಬೇಕು. ಅಲ್ಲೂ ಇದೇ ಥರ ರಿಸ್ಟ್ರಿಕ್ಷನ್ ಹಾಕ್ಬಿಟ್ರೆ ಈ ಬಟ್ಟೆ ಹಾಕೋಬೇಡ, ಆ ಬಟ್ಟೆ ಹಾಕೋಬೇಡ, ಹೊರಗಡೆ ಹೋಗಬೇಡ, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ ಅಂತ ನಾನು ಎಲ್ಲನೂ ಮಾತಾಡ್ಕೊಂಡೇ ಹೋಗ್ಬೇಕಪ್ಪ ಮನೆಗೆ. ಬರಲಿ, ನಾಳೆ ಶಶಾಂಕ್ ಮತ್ತು ಅವ್ರ ಮನೆಯವ್ರು ಬರ್ತಾರಲ್ವ, ಬಂದಾಗಲೇ ಮಾತಾಡ್ತೀನಿ ಶಶಾಂಕ್ ಜೊತೆಲಿ. ಇದೆಲ್ಲ ಕಂಡೀಷನ್ಸ್ನ ಅವ್ರಿಗೆ ಹೇಳಿ ಒಪ್ಪಿಸಿ ಆಮೇಲೆ ಮದುವೆ ಆಗೋದು. ಇಲ್ಲ ಅಂತಂದರೆ ಈ ನರ್ಕದಿಂದ ಹೊರಗಡೆ ಬರೋಕ್ಕಾಗಲ್ಲ. ಆ ಮೊದಲನೇ ಮದುವೆನಲ್ಲೂ ಹಿಂಗೆ ನರ್ಕ ಕೊಡ್ತಿದ್ರು. ಮನೆ ಇಲ್ಲಿರು, ಮಗು ನೋಡ್ಕೊ, ಕೆಲಸ ಮಾಡು, ಅತ್ತೆ ಮಾವನ ನೋಡ್ಕೊ, ಅಕ್ಕ ತಂಗಿನ ನೋಡ್ಕೊ, ನಾದಿನ ನೋಡ್ಕೊ, ನಾದಿನ ಮಕ್ಳು ನೋಡ್ಕೊ ಅಂತವ. ಇದನ್ನೆಲ್ಲ ತಾಳಕ್ಕಾಗದೆ ತಾನೇ ನಾನು ಮನೆ ಬಿಟ್ಟು ಬಂದಿದ್ದು. ಅಲ್ಲೂ ನನ್ನ ಗಂಡಂಗೆ ಮೊದಲನೇ ಹೇಳ್ಕೊಬೇಕಾಗಿತ್ತು ನಾನು. ಅದು ಹೇಳ್ದಿರೋದಕ್ಕೆ ತಾನೇ ಸಮಸ್ಯೆ ಆಗಿದ್ದು. ನನಗಂತೂ ಈ ಥರ ಜೀವನ ಮಾಡೋಕ್ಕಾಗಲ್ಲಪ್ಪ. ನಾನು ಏನಾರು ಆಯಿತು ಅಂತಂದರೆ ಶಶಾಂಕ್ನ ಕರ್ಕೊಂಡು ಇಂಡಿವಿಜುವಲಾಗಿ ಹೋಗಿ ಅಚ್ಚುಕಟ್ಟಾಗಿ ಜೀವನ ಮಾಡ್ತೀನಿ. ಆ ಮಗುನೂ ಬೇಡ, ಅತ್ತೆ ಮಾವನು ಬೇಡ, ಅಲ್ಲ ಅವ್ರನ್ನ ಕಟ್ಕೊಂಡು ನನಗೇನಾಗಬೇಕು. ಬರಲಿ, ಶಶಾಂಕ್ ಹತ್ರ ಮಾತಾಡಲೇಬೇಕು. ಈ ಸರಿ ಮಾತ್ರ ಸುಮ್ಮನಿರಬಾರ್ದು. ಈಗೇನಾದ್ರು ನಾನು ಸುಮ್ಮನಿದ್ದೆ ಅಂತಂದರೆ ಮುಂದೆ ನಾನು ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ.